ಇದು ಕರ್ನಾಟಕ ಜೈಲ್ಗಳ ಮತ್ತೊಂದು ಖರಾಬ್ ಕಹಾನಿ. ಫ್ರೀಡಂ ಟಿವಿಯಲ್ಲಿ ರಾಜ್ಯದ ಜೈಲುಗಳ ಕರಾಳ ಮುಖ ಬಟಾಬೈಲು. ಕೈದಿಗಳಿಗೆ ಕೊಡುತ್ತಿರುವಂತಹ ಆಹಾರದಲ್ಲಿ ಗೋಲ್ಮಾಲ್ ನಡೀತಾ ಇದೆ. ಕೈದಿಗಳು ತಿಂತಿರೋದು ಅತ್ಯಂತ ಕಳಪೆ ಆಹಾರ. ನಿಮ್ಮ ಫ್ರೀಡಂ ಟಿವಿಯಲ್ಲಿ ಜೈಲುಗಳ ಕರಾಳ ಮುಖವನ್ನ ಬಟಾಬೈಲು ಮಾಡ್ತಾ ಇದ್ದೀವಿ. ಎಸ್, ಕರ್ನಾಟಕ ಜೈಲುಗಳ ಖರಾಬ್ ಸ್ಟೋರಿಯನ್ನ ತೆಗೆದುಕೊಂಡು ಫ್ರೀಡಂ ಟಿವಿ ನಿಮ್ಮ ಮುಂದೆ ಬಂದಿದೆ. ಕರ್ನಾಟಕ ಜೈಲಿನಲ್ಲಿ ಮತ್ತೊಂದು ಖರಾಬ್ ಕಹಾನಿ ಉಂಟಾಗಿದೆ. ಫ್ರೀಡಂ ಟಿವಿಯಲ್ಲಿ ರಾಜ್ಯದ ಜೈಲುಗಳ ಕರಾಳ ಮುಖವನ್ನ ಬಯಲು ಮಾಡೋಕೆ ಹೊರಟಿದ್ದೇವೆ. ಕೈದಿಗಳಿಗೆ ಕೊಡ್ತಿರುವಂತಹ ಆಹಾರದಲ್ಲಿ ಎಷ್ಟು ಗೋಲ್ಮಾಲ್ ನಡೀತಾ ಇದೆ ಗೊತ್ತಾ? ಕೈದಿಗಳು ತಿಂತಿರುವಂತಹ ಆಹಾರ ಎಷ್ಟು ಕಳಪೆ ಮಟ್ಟದ್ದು ಗೊತ್ತಾ? ನಿಮ್ಮ ಫ್ರೀಡಂ ಟಿವಿಯಲ್ಲಿ ಇದೆಲ್ಲವನ್ನೂ ಕೂಡ ಹೇಳ್ತಾ ಇದ್ದೀವಿ. ಜೈಲಿನಲ್ಲಿ 3 ಹೊತ್ತಿನ ಊಟಕ್ಕೆ ಬರೀ 85 ರೂಪಾಯಿ ಫಿಕ್ಸ್. 3 ಹೊತ್ತು ತಿಂಡಿಯು ಪೌಷ್ಟಿಕ ಆಹಾರವು ಸಿಗುವಂತಹದ್ದು. 3 ಹೊತ್ತು ತಿಂಡಿಯು ಪೌಷ್ಟಿಕವಾಗಿರಬೇಕು ಎನ್ನುತ್ತೆ ನಿಯಮ. 85 ರೂಪಾಯಿ ಊಟಕ್ಕೆ. 3 ಹೊತ್ತು ಊಟದ ಜೊತೆಗೆ ಟೀ ಸ್ನಾಕ್ಸ್ ಕೂಡ ಕೊಡಬೇಕು. ಇದರ ಜೊತೆ ದೊಡ್ಡ ಇಲಿ ಹೆಗ್ಗಣಗಳ ಕಾಟ ಬೇರೆ. ವಾರಕ್ಕೊಮ್ಮೆ ಮಾಂಸದ ಊಟ ಕೂಡ ಕೊಡಬೇಕು. ಆದ್ರೆ ಕೇವಲ 85 ರೂಪಾಯಿಗೆ ದಿನಕ್ಕೆ ಎಷ್ಟು ಊಟ ಸಿಗುತ್ತೆ ಗೊತ್ತಾ ನಿಮ್ಗೆ? ಆರ್ಟಿಐ ಕಾರ್ಯಕರ್ತರಿಂದ ಜೈಲೂಟದ ದರ ರಹಸ್ಯ ಬಟಾಬೈಲು. ಮಾನವ ಹಕ್ಕು ಆಯೋಗಕ್ಕೆ ನರಸಿಂಹಮೂರ್ತಿ ದೂರನ್ನ ನೀಡಿದ್ದಾರೆ. ಎಸ್, ಕರ್ನಾಟಕದ ಜೈಲಿನ ಪರಿಸ್ಥಿತಿ, ಜೈಲಿನಲ್ಲಿದ್ದಂತಹ ಖೈದಿಗಳ ಪರಿಸ್ಥಿತಿ ಹಿಂಗಾಗಿದೆ ಗೊತ್ತಾ? ಅಲ್ಲಿರುವಂತಹ ಆಹಾರಗಳ ಬಗ್ಗೆ ನಿಮ್ಗೇನಾದ್ರೂ ಮಾಹಿತಿ ಇದೆಯಾ? ಈ ಸ್ಟೋರಿಯನ್ನ ನೋಡಿ. ಜೈಲಿನಲ್ಲಿ 3 ಹೊತ್ತಿನ ಊಟಕ್ಕೆ ಬರೀ 85 ರೂಪಾಯಿ ಫಿಕ್ಸ್ ಆಗಿದೆ. 3 ಹೊತ್ತಿನ ಊಟಕ್ಕೆ 85 ರೂಪಾಯಿ ಮಾತ್ರ. 3 ಹೊತ್ತು ತಿಂಡಿಯು ಪೌಷ್ಟಿಕವಾಗಿರಬೇಕು ಅಂತ ಹೇಳಿ ನಿಯಮ ಹೇಳುತ್ತೆ. ಕೈದಿಗಳು ಪೌಷ್ಟಿಕವಾಗಿರಬೇಕು, 3 ಹೊತ್ತು ತಿಂಡಿಯು ನೀಡಬೇಕು ಅಂತ ಹೇಳಿ ನಿಯಮ ಹೇಳುತ್ತೆ. 3 ಹೊತ್ತು ಊಟದ ಜೊತೆಗೆ ಟೀ ಸ್ನಾಕ್ಸ್ ಕೂಡ ಇರಬೇಕು ಅನ್ನುವಂಥದ್ದು. ಇದರ ಜೊತೆಗೆ ದೊಡ್ಡ ಇಲಿ ಹೆಗ್ಗಣಗಳ ಕಾಟ ಬೇರೆ, ಜಿರ್ಲೆಗಳ ಕಾಟ ಬೇರೆ, ತಿಗಣೆಗಳ ಕಾಟ ಬೇರೆ. ಇದರ ನಡುವೆ ಎಲ್ಲವನ್ನೂ ಕೂಡ ಸಹಿಸಿಕೊಳ್ಳಬೇಕು. ವಾರಕ್ಕೊಮ್ಮೆ ಮಾಂಸ ಆಹಾರವೂ ಕೂಡ ಕೊಡಬೇಕು ಅಂತ ರೂಲ್ಸ್ ಇದೆ. ಆದರೆ ಕೇವಲ 85 ರೂಪಾಯಿಗಳಿಗೆ ದಿನಕ್ಕೆ ಎಷ್ಟು ಊಟ ಸಿಗುತ್ತೆ? ಆ ಕೈದಿಗಳ ಪರಿಸ್ಥಿತಿ ಏನು? ಪೌಷ್ಟಿಕಾಂಶಗಳ ಕೊರತೆ ಆಗುತ್ತೆ. ಕೈದಿಗಳ ಪರಿಸ್ಥಿತಿ ಏನಾಗಿರಬಹುದು? ಒಂದು ದಿನಕ್ಕೆ 85 ರೂಪಾಯಿ ಊಟ ಮಾತ್ರ. ಆರ್ಟಿಐ ಕಾರ್ಯಕರ್ತರಿಂದ ಜೈಲೂಟದ ದರ ರಹಸ್ಯ ಬಟಾಬೈಲಾಗಿದೆ. ಮಾನವ ಹಕ್ಕು ಆಯೋಗಕ್ಕೆ ನರಸಿಂಹಮೂರ್ತಿ ಅವರು ದೂರನ್ನ ನೀಡಿದ್ದಾರೆ. ಅದ್ಯಾಕದು ಪ್ರಾಣಿ ತರ ನಡೆಸ್ಕೊಳ್ತಾ ಇದ್ದೀರಾ ಎನ್ನುವಂತಹ ಪ್ರಶ್ನೆ ಈಗ ಉದ್ಭವ ಆಗ್ತಾ ಇದೆ ಸಾರ್ವಜನಿಕ ವಲಯದಲ್ಲಿ. ಜೈಲಿನಲ್ಲಿ 3 ಹೊತ್ತಿನ ಊಟಕ್ಕೆ ಬರೀ 85 ರೂಪಾಯಿ ಪೌಷ್ಟಿಕಾಂಶವನ್ನ ಕೊಡಬೇಕು ಎನ್ನುವಂತಹ ನಿಯಮವನ್ನ ಉಲ್ಲಂಘನೆ ಮಾಡಿಬಿಟ್ಟಿದ್ದಾರಾ ಅಂತ. ಜೈಲಿನಲ್ಲಿ ಬರೀ 85 ರೂಪಾಯಿ 3 ಹೊತ್ತಿಗೆ. 3 ಹೊತ್ತಿನ ಊಟದ ಜೊತೆಗೆ ಟೀ ಸ್ನಾಕ್ಸ್ ಕೂಡ ಸೇರ್ಕೊಳ್ಳುತ್ತೆ. ವಾರದಲ್ಲಿ 1 ದಿನ ಮಾಂಸದ ಊಟವೂ ಕೂಡ ಇರುತ್ತೆ. ಹೇಗೆ ನಿಭಾಯಿಸ್ತಾ ಇದ್ದಾರೆ? ಅದರ ಜೊತೆಗೆ ತಂದಿಟ್ಟಿದ್ದಂತಹ ದವಸ ಧಾನ್ಯಗಳನ್ನ ಖಾಲಿ ಮಾಡಲಿಕ್ಕೆ ನಮ್ಮ ಕುಲದೇವರುಗಳಾಗಿರುವಂತಹ ಇಲಿ ಹೆಗ್ಗಣಗಳು ಕೂಡ ಅಲ್ಲೇ ಇದೆ.